ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವೀಗ ಸಂಜೆ ವ್ಲಾಗ್ಸ್ನ ನೋಡ್ತಾ ಇರ್ತೀರಾ, ಹಾಗಾಗಿ ಗುಡ್ ಈವ್ನಿಂಗ್ ಕೂಡ ಹೇಳ್ತಾ ಇದ್ದೀನಿ. ಸೊ ನನ್ನ ಬೆಳಗಿನ ರುಟೀನ್ ಇದೇ ಥರನೇ ಇರುತ್ತೆ. ಏನಾದರೂ ಒಂದು ಹೆಲ್ದಿ ವಸ್ತುಗಳನ್ನ ತಿನ್ನೋದು, ಅಂದರೆ ಬಾದಾಮಿ ಆಗಿರ್ಬೋದು ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಯಾವುದಾದ್ರು ಒಂದು ಫ್ರೂಟ್ ಆಗಿರ್ಬೋದು ತಿಂತಾ ಇರ್ತೀನಿ. ಇವಾಗ ಏನು ಬಾದಾಮಿ ತಿಂತ ನಾನು ಅಲ್ಲೇ ಜೀರಿಗೆ ನೀರು ಕೂಡ ರೆಡಿ ಮಾಡ್ತಾ ಇದ್ದೆ. ಹಾಗೆ ಇವತ್ತೊಂದು ಫ್ಲಾಪ್ ಸ್ಟೋರಿ ನಡೀತು. ನನಗೆ ಬಿಸಿಬೇಳೆ ಭಾತ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಬಟ್ ಮನೇಲಿ ಪುಡಿ ಇರಲಿಲ್ಲ. ಹಾಗಾಗಿ ಅಂಗಡಿಯಿಂದ ಯಾರು ತರಕ್ಕೆ ಹೋಗ್ತಾರೆ ಇವಾಗ ಅಂಥೇಳಿ ನಾನೇ ಟ್ರೈ ಮಾಡಿಬಿಡೋಣ ಅಂಥೇಳಿ ಎಲ್ಲ ಐಟಮ್ಸ್ ಎಲ್ಲ ನೋಡಿಕೊಂಡು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ನ ಸರ್ಚ್ ಮಾಡಿ ನೋಡ್ಬಿಟ್ಟು ಮಾಡಿದೆ. ಬಟ್ ಫ್ಲಾಪ್ ಆಯಿತು, ಒಂಚೂರು ಚೆನ್ನಾಗಿರಲಿಲ್ಲ. ನಾನು ತರಕಾರಿ ಮತ್ತು ಬೇಳೆನ ಸಪ್ರೇಟ್ ಬೇಯಿಸಿಟ್ಟಿರ್ತೀನಲ್ವ, ನನಗೆ ತಲೆ ಉಪಯೋಗಿಸಿ ಸ್ವಲ್ಪನೇ ರೈಸ್ ತೊಗೊಂಡು ಒಗ್ಗರಣೆ ಹಾಕಿ ನೋಡಿದೆ, ಅದು ಫ್ಲಾಪ್ ಅಂತ ಗೊತ್ತಾಯಿತು. ಆಮೇಲೆ ಮತ್ತೆ ಅಂಗಡಿಗೆ ಕಳಿಸಿ ಸ್ವಲ್ಪ ಬೇರೆ ಪುಡಿನ ತರಿಸಿ ಮತ್ತು ಒಗ್ಗರಣೆಗೆ ಹಾಕಿ ತಿಂದಿದ್ದಾಯಿತು. ಹಾಗೆ ಲಿರಿಷಾ ನನಗೆ ಈ ಥರ ನನಗೆ ಇದು ಬೇಡ ಖಾರ ಅಂಥೇಳಿ ಚಪಾತಿ ಬೇಕು ಅಂತ ಕೇಳ್ತಿದ್ಲು. ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಕಲಸಿದ್ದಿತ್ತು ಹಿಂದಿನ ದಿನದ್ದು, ಅದನ್ನೇ ಪೂರಿ ಮಾಡಿ ಕೊಟ್ಟೆ ಅವಳಿಗೆ. ಹಾಗೆ ದೋಸೆ ಬ್ಯಾಟರ್ದು ರೆಸಿಪಿ ಶೇರ್ ಮಾಡಿ ಅಂತ ನಂಗೆ ಕೇಳಿದ್ರಿ, ಹಾಗಾಗಿ ಅದು ವಿಡಿಯೋ ಶೂಟ್ ಕೂಡ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗಾಗತ್ತೆ ಅಂತ. ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಆ್ಯಂಡ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಟಯರ್ಡ್ ಆಯಿತು ಅಂತ ಬಂದು ಮಲ್ಕೊಂಡಿದ್ದೀನಿ. ಇವಳು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ವರ್ಷನ ಜೊತೆ ಎಲ್ಲ ಕಾಲೇಜ್ ಹತ್ರ ಹೋಗಿದ್ದು ಬಂದು ಸುತ್ತಾಡ್ಕೊಂಡು ಬಂದು ಚಾಕ್ಲೇಟ್ ಮೇಯ್ತಾ ನಿಂತಿದೆ ಇದೊಂದು. ನನಗೆ ಅಪ್ಪಿ ಲಿರಿಷಾಗೆ ಇವತ್ತು ಸ್ಕೂಲ್ ರಜಾ ಹಾಕಿದ್ಲು. ಅಂದರೆ ಏನೋ ಒಂದು ಕಾರಣಾಂತರದಿಂದ ಸ್ಕೂಲ್ಗೆ ಕಳ್ಸೋದಕ್ಕಾಗಲಿಲ್ಲ ಅವಳನ್ನ. ಹಾಗಾಗಿ ಇದು ರಾತ್ರಿ ಬ್ಯಾಟರ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಬೆಳಗ್ಗೆಯಿಂದ ಅಷ್ಟು ವ್ಲಾಗ್ಸ್ ಎಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ ನನಗೆ. ಹಾಗಾಗಿ ಸಿಂಪಲ್ಲಾಗಿ ವ್ಲಾಗ್ನ ಎಂಡ್ ಮಾಡಿದೆ ಅವತ್ತಿನ ದಿನ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ದೋಸೆ ಮಾಡ್ತಾಯಿದ್ದೀನಿ. ಲಿರಿಷಾಗೆ ದೋಸೆ ಅಂದರೆ ಇಷ್ಟ ಆಗುತ್ತೆ, ಹಾಗಾಗಿ ಅವಳಿಗೆ ದೋಸೆ ಮಾಡಿ ಬಾಕ್ಸ್ಗೆ ಹಾಕಿ ಸ್ಕೂಲಿಗೆ ಕಳಿಸ್ದೆ. ಹಾಗೆ ಒಂದಷ್ಟು ಮಾಮೂಲಿ ಮನೆ ಅಂದಮೇಲೆ ಒಂದಷ್ಟು ಕೆಲಸಗಳಿರುತ್ತೆ, ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ನನಗೆ ಮಟನ್ ಸಾರು ಮಾಡಂಥೇಳಿ ಮಟನ್ ತಂದುಕೊಟ್ಟಿದ್ರು. ಮಟನ್ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಜೊತೆಗೆ ನನಗೆ ಚಿಕನ್ದು ಗ್ರೇವಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ನಾವು ಯಾವಾಗಲೂ ಮಟನ್ ಚಿಕನ್ ಒಟ್ಟಿಗೆ ಮಾಡಲ್ಲ, ಯಾಕಂದರೆ ನನಗೆ ಎರಡೂ ಒಟ್ಟಿಗೆ ತಿಂದರೆ ಏನೋ ಒಂದು ತಿಂದಂಗೆ ಅನಿಸೋದೇ ಇಲ್ಲ. ಹಾಗಾಗಿ ಸಪ್ರೇಟೇ ಮಾಡ್ಕೊಳ್ತಿದ್ದೆ. ಬಟ್ ಇವತ್ತು ಎರಡನ್ನೂ ಒಟ್ಟಿಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಂದು 1/2 kg ಚಿಕನ್ ಕೂಡ ತರಿಸಿದ್ದೆ. ಸೊ ಅದರಲ್ಲಿ ಗ್ರೀನ್ ಗ್ರೇವಿ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಮಟನ್ ಕುಯ್ದಿರ್ತಾರಲ್ಲ, ಅಂದರೆ ಮರಿ ಕಡ್ದಿರ್ತಾರೆ ಅಂತ ಹೇಳ್ತಾರೆ ಈ ಕಡೆ, ಅಂಥ ಸ್ಪೇಸಲ್ಲಿ ತರ್ತೀವಿ. ಈ ಥರ ಬೋಟಿದು ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿದ್ರು. ಅದನ್ನು ಈ ಥರ ನಾನು ಬಿಸಿನೀರಲ್ಲಿ ಬಿಸಿ ಮಾಡಿಬಿಟ್ಟು ಈ ಥರ ಕೈಲೇ ಬಿಡಿಸ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಾಂದರೆ ಕೆಲವರು ಸುಣ್ಣ ಎಲ್ಲ ಹಾಕಿ ವಾಶ್ ಮಾಡ್ಕೊಳ್ತಾರೆ. ಅಡುಗೆ ಕೂಡ ಆಯಿತು. ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇದು ಶುಕ್ರವಾರ ಸಂಜೆ ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಏನೋ ಕೆಲಸ ಇದೆ, ಏನೋ ಪೂಜೆ ಇದೆ. ಹಾಗಾಗಿ ಜಸ್ಟ್ ನಾನ್ ವೆಜ್ ಎಲ್ಲ ಮಾಡಿ ಇಟ್ಬಿಟ್ಟು ತಿಂದಿಲ್ಲ. ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಬಂದು ಪೂಜೆನೂ ಕೂಡ ಮಾಡಲಿಲ್ಲ. ಅದೇನೋ ನಾನ್ ವೆಜ್ ಮನೇಲಿದ್ದು ಪೂಜೆ ಮಾಡೋಕ್ಕೆ ಒಂಥರ ನನಗೆ. ಹಾಗಾಗಿ ಪೂಜೆ ಏನೂ ಮಾಡಲಿಲ್ಲ. ಜಸ್ಟ್ ಈಗ ರೆಡಿ ಆಗಿದ್ದೀನಿ ಅಷ್ಟೇ. ಇನ್ನೇನೋ 5:30 5:15 5:45 ಆಗಿದೆ. ಹಾಗಾಗಿ ರೆಡಿಯಾಗಿದ್ದೀನಿ. ಯಶು ಬಂದರೆ ಬಿಟ್ಕೊಡ್ತಾರೆ. ಸೊ ಹೋಗೋಷ್ಟರಲ್ಲಿ ಇದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ ಬೆಳಗ್ಗೆ ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ದೆ. ನಾನ್ ವೆಜ್ ಪ್ರಿಪರೇಷನ್ ಮಾಡಿಕೊಂಡು ನಾನ್ ವೆಜ್ ಪ್ರಿಪೇರ್ ಮಾಡಿಕೊಂಡು ವ್ಲಾಗ್ ಎಡಿಟ್ ಕೂಡ ಮಾಡ್ತಾಯಿದ್ದೆ. ಅದನ್ನು ಕೂಡ ಅಪ್ಲೋಡ್ ಕೊಟ್ಟಿದ್ದೀನಿ, ಎಲ್ಲ ಆಗಿದೆ. ಜಸ್ಟ್ ಈಗ ಸ್ವಲ್ಪ ತಮ್ಮನೇಲೆಲ್ಲ ಹಾಕಿ ಪಬ್ಲಿಷ್ ಮಾಡಬೇಕು. ಈಗಿದ್ರೂ ಹೋಗ್ತಿದೆ ಅಲ್ವಾ, ರೆಡಿ ಆಗಿದೆ ಅಲ್ವಾ. ಹಾಗಾಗಿ ಇದು NT ಸ್ಕ್ಯಾನ್ದು ರಿಪೋರ್ಟ್ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ NT ಸ್ಕ್ಯಾನ್ ಒಂದು 3ನೇ ತಿಂಗಳಿಗೆ ಮಾಡುವಂಥ ಸ್ಕ್ಯಾನು. ಫಸ್ಟು 1.5 ತಿಂಗಳಿಗೆ ಮಾಡ್ತಾರೆ, ಆಮೇಲೆ 3ನೇ ತಿಂಗಳಿಗೆ ಒಂದು ಸ್ಕ್ಯಾನ್ ಮಾಡ್ತಾರಲ್ಲ, ಸೆಕೆಂಡ್ ಸ್ಕ್ಯಾನ್ ಇದು. ಅದರ ರಿಪೋರ್ಟ್ ಹೇಳೋಣ ಅಂತ ಹೇಳಿ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು NT ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಅಂತ ಏನೋ ಬರುತ್ತೆ. ಅಂದರೆ ಅದು ಫ್ಲೂಯೆನ್ಸಿ ಅಷ್ಟೊಂದಿಲ್ಲ, ಸುಮ್ಮನೆ ಏನೋ ಒಂದು ಗೊತ್ತಿರೋದು ಒಂದಷ್ಟು ಹೇಳ್ತೀನಿ ಅಷ್ಟೇ. ಇದು ಸ್ಕ್ಯಾನ್ ಬಂದು ಮಾಡಿಸ್ಬೇಕು.
ಮಾಡಿಸ್ಲೇಬೇಕು ಈ ಸ್ಕ್ಯಾನ್ಗಳು. ಡಾಕ್ಟರ್ ಏನೇನೆಲ್ಲ ಹೇಳ್ತಾರೆ ಅದು ಮಾಡಿಸ್ಲೇಬೇಕು. ಯಾಕಂದರೆ ಈ NT ಸ್ಕ್ಯಾನಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಮಗು ಸುತ್ತ ಇಲ್ಲಿ ಕತ್ತಿರುತ್ತಲ್ಲ, ಅಲ್ಲಿ ಏನೋ ಲಿಕ್ವಿಡ್ ಇರುತ್ತಂತೆ. ನಂಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ, ಬಟ್ ಸ್ವಲ್ಪ ಲೈಟಾಗಿ ಸಿಂಪಲಾಗಿ ಹೇಳ್ಬಿಡ್ತೀನಿ. ಮಗು ಕುತ್ತಿಗೆ ಹಿಂದೆ ದ್ರವ ಏನಿರುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಅಂತ ಈ ಸ್ಕ್ಯಾನ್ನು ಮೇಜರ್ ರೀಸನ್ ಅದು ಅಂತೆ. ಸೊ ಅದು ಲಿಕ್ವಿಡ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದರಿಂದ ಮಗುಗೆ ತೊಂದರೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಇದ್ರೂ ಅದು ಆನುವಂಶಿಕವಾಗಿ ಏನಾದರೂ ತೊಂದರೆ ಇರುತ್ತಂತೆ. ಅಥವಾ ಈಗ ಸಂಬಂಧದಲ್ಲಿ ಮದುವೆ ಆಗಿರೋ ಹುಟ್ಟೋ ಮಕ್ಕಳಿಗೆ ಸ್ವಲ್ಪ ಏನಾದರೂ ಮಂದಬುದ್ಧಿ ಮತ್ತು ಸ್ವಲ್ಪ ಏನೋ ಒಂಥರ ಅಬ್ನಾರ್ಮಲಾಗಿ ಮಕ್ಕಳು ಹುಡ್ತಾವಲ್ವ, ಅದೆಲ್ಲ ಇದರಲ್ಲಿ ಗೊತ್ತಾಗುತ್ತಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಬೇಗನೆ ಏನು ಆ್ಯಕ್ಷನ್ ತಗೊಳ್ಳೋಕ್ಕೆ ಅವ್ರಿಗೆ ಡಾಕ್ಟರ್ಸ್ಗೆಲ್ಲ ಸರಿ ಹೋಗುತ್ತೆ. ಹಾಗಾಗಿ ಇದು ತುಂಬ ಮೇಯ್ನ್ ಇಂಪಾರ್ಟೆಂಟು. ಇದರಲ್ಲೆಲ್ಲ ನಾರ್ಮಲ್ ಬಂದಿದೆ ಅಂತಂದರೆ ನಿಮಗೆ ನೆಕ್ಸ್ಟ್ ಡಬಲ್ ಮಾರ್ಕರ್ ಟೆಸ್ಟಿಗೆ ಬರೀತಾರೆ. ಸೊ ನನಗೂ ಫಸ್ಟು ಈ ಸ್ಕ್ಯಾನ್ ಮಾಡಿದ್ರು, ಆಮೇಲೆ ಡಬಲ್ ಮಾರ್ಕರ್ ಟೆಸ್ಟಿಗೆ ಬ್ಲಡ್ನ ತೊಗೊಂಡ್ರು. ನಂದು ಅವತ್ತೆಲ್ಲ ಸ್ಕ್ಯಾನಿಂಗೆಲ್ಲ ಮತ್ತೆ ರಿಕಾಲ್ ಆಗ್ತಾಯಿದೆ ನನಗೆ. ಆಮೇಲೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟು. ಈಗ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಏನೇನಿದೆ ನೋಡೋಣ. ಫೋಟೋ ಸೈಡಲ್ಲಿ ಹಾಕ್ತೀನಿ, ಜೊತೆಗೆ ಹಾಗೆ ಹೇಳ್ತೀನಿ. ಇನ್ನೊಂದೇನೆಂದರೆ ಮೂಗಿನ ಮೂಳೆನೂ ಕೂಡ ಅಳಿತಾರಂತೆ, ಎಷ್ಟು ಉದ್ದ ಇದೆ ಮೂಗಿನ ಮೂಳೆ ಅಂತ, ಅದನ್ನು ಮೆಜರ್ ಮಾಡ್ತಾರೆ. ಅದನ್ನು ಎಲ್ಲ ನೀಟಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಸ್ವಲ್ಪ ಅಂದರೆ ಅವ್ರು ಯಾರು ಸ್ಕ್ಯಾನ್ ಮಾಡಿರ್ತಾರೆ ಅವ್ರಿಗೆ ಹೇಳ್ತಾರೆ. ನಂದಿಲ್ಲಿ ಇದು ಸ್ಕ್ಯಾನ್ ಮಾಡಿಸಿದ್ದು ಫೆಬ್ರವರಿ 28ನೇ ತಾರೀಕು. ನನಗೆ ಸೊ ಕಾಲ್ ಬಂತು. ನಂದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಬಂದು ಫೆಬ್ರವರಿ 28. ಈ ಸ್ಕ್ಯಾನ್ ಮಾಡಿರೋದು ನನಗೆ ಮೇ 28ನೇ ತಾರೀಕು. ಅಲ್ಲಿಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ಲಿಗೆ 3ನೇ ತಿಂಗಳಿಗೆ ಈ ಸ್ಕ್ಯಾನ್ ಮಾಡಿರೋದು ಅಂತ. ಹಾಗೆಯೇ ನಂದು EDD ಕೊಟ್ಟಿದ್ದಾರೆ, ಡೆಲಿವರಿ ಡೇಟ್ ಯಾವಾಗ ಅಂತ, 4ನೇ ತಾರೀಕು ಡಿಸೆಂಬರು. ಜೊತೆಗೆ ಮೆಟರ್ನಲ್ ಹೈಟ್ ಅಂದರೆ ನಂದು ಹೈಟು ವೆಯ್ಟು ಅದನ್ನು ಹಾಕಿದ್ದಾರೆ. ಜೊತೆಗೆ ಅದೇ ಡಯಾಬಿಟಿಸ್ ಇದೆಯಾ, ಸ್ಮೋಕಿಂಗ್ ಇದೆಯಾ, ಈ ಥರ ಏನೋ ಒಂದಷ್ಟು ನಮ್ಮ ಬಗ್ಗೆ ಹಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ಫಸ್ಟ್ ಟ್ರೈಮಿಸ್ಟರ್ ಅಲ್ಟ್ರಾಸೌಂಡ್ ಅಂತ, ಇದರದ್ದು ವ್ಯೂ ಅಂತ ಕೊಟ್ಟು ಗುಡ್ ಅಂತ ಹಾಕಿದ್ದಾರೆ. ಜೆಸ್ಟೇಷನಲ್ ಏಜ್ ಅಂದರೆ ನಮ್ಮ ಮಗು ಹೊಟ್ಟೆಲಿದೆಯಲ್ಲ ಅದಕ್ಕೆ ಎಷ್ಟು ವೀಕ್ಸ್ ಆಗಿದೆ ಅಂತ. ಸೊ 12 ವೀಕ್ಸ್ 6 ಡೇಸ್ ಆಗಿದೆ ಫ್ರಮ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫೈಂಡಿಂಗ್ಸ್ ಅಂತ ಕೊಟ್ಟು ಅಲೈವ್ ಫಿಟಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಜೀವಂತ ಮಗು ಇದೆ ಅನ್ನೋ ಥರ. ಆ್ಯಂಡ್ ಫಿಟಲ್ ಹಾರ್ಟ್ ಆ್ಯಕ್ಟಿವಿಟಿ ವಿಜುವಲೈಸ್ಡ್ ಅಂತ, ಅಂದರೆ ಅವ್ರಿಗೆ ಕಾಣಿಸ್ತಿದೆ ಅದು ಅಂತ ಹೇಳಿ ಹಾಕಿದ್ದಾರೆ. ಮತ್ತು FHR ಮಗುದು ಹಾರ್ಟ್ ಬೀಟ್ ಬಂದು 158 ಬೀಟ್ ಪರ್ ಮಿನಿಟ್ ಇದೆ. ಕ್ರೌನ್ ರಂಪ್ ಲೆಂತ್ ಅಂದರೆ ಮಗುದು ಸಂಪೂರ್ಣ ಉದ್ದ ಬಂದು 64 ಮಿಲಿಮೀಟರ್ ಇದೆ. ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂದರೆ NT ಅದೇ ಹೇಳಿದ್ನಲ್ಲ, ಅದ್ರ ಮೆಜರ್ ಬಂದು 1.50 mm ಅಂತ ಇದೆ. ನೆಕ್ಸ್ಟ್ ಇದೇ ಥರ BPD ಅಂದರೆ ಹೆಡ್ ತಲೆ ಸುತ್ತಳತೆ ಅದು ಇದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಒಂದಷ್ಟನ್ನು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಅಂತ ಇದೆ. ಜೊತೆಗೆ ನಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಬರುತ್ತಲ್ಲ, ಮಗು ಸುತ್ತ ನೀರು ನಾರ್ಮಲ್ ಆಗಿದೆ ಅಂತ ಹಾಕಿದ್ದಾರೆ. ಅದಿನ್ನೂ ಅಳತೆ ಎಲ್ಲ ಹಾಕಿಲ್ಲ, ಮೇ ಬಿ ನೆಕ್ಸ್ಟು ಹೋಗ್ತಾ ಸ್ಕ್ಯಾನಿಂಗಲ್ಲಿ ಹಾಕ್ಬೋದು ಅನಿಸುತ್ತೆ. ಇದರಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ನಾರ್ಮಲ್ ಅಂತ ಇದೆ. ಮತ್ತು ಮೇಯ್ನ್ ನ್ಯಾಸಲ್ ಬೋನ್ ಅಂತ ಬರುತ್ತಲ್ಲ, ಮೂಗಿನ ಮೂಳೆ, ಅವರು ನಮಗೆ ಮಮತಾ ಮೇಡಮ್ ಅಂತ ನನಗೆ ಸ್ಕ್ಯಾನ್ ಮಾಡಿದ್ದು. ಅವರೆಲ್ಲ ಹೇಳ್ತಾರೆ ಸ್ಕ್ಯಾನ್ ಮಾಡಬೇಕಾದ್ರೆ ಏನಕ್ಕೆ ಇದನ್ನು ಮಾಡ್ತೀವಿ, ಇದರಿಂದ ಏನು ಯೂಸು ಅದೆಲ್ಲ ಹೇಳ್ತಾರೆ ಪಾಪ ಅವರು. ಸೊ ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ನ್ಯಾಸಲ್ ಬೋನ್ ಬಗ್ಗೆ ಎಲ್ಲ ಹೇಳಿದರು ನನಗೆ. ಮೂಗಿನದು ಮೂಳೆ ಎಲ್ಲ ಚೆಕ್ ಮಾಡಬೇಕು, ಕುತ್ತಿಗೆ ಹಿಂದೆ ಚೆಕ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಅದನ್ನು ಕೂಡ ಹಾಕಿದ್ದಾರೆ. ಸೊ ಇನ್ನು ಮಿಕ್ಕಿದಂಗೆ ಫೆಟಲ್ ಅನಾಟಮಿ ಅಂತ ಬಂದು ಸ್ಕಲ್ಲು, ಬ್ರೈನು ನಾರ್ಮಲ್ ಇದೆ, ಸ್ಪೈನ್ ನಾರ್ಮಲ್ ಇದೆ, ಹಾರ್ಟ್ ವಿಸಿಬಲ್, ಅಬ್ಡೋಮನ್ ಅಪಿಯರ್ಸ್ ನಾರ್ಮಲ್, ಸ್ಟಮಕ್ ವಿಸಿಬಲ್, ಬ್ಲ್ಯಾಡರ್ ಮತ್ತು ಕಿಡ್ನೀಸು ಎಲ್ಲ ಕಾಣಿಸ್ತಿದೆ, ನಾರ್ಮಲ್ ಇದೆ ಅಂತೇಳಿ ಅದೊಂದಷ್ಟು ಹಾಕಿದ್ದಾರೆ. ಸೊ ಇನ್ನೇನಿದೆ ಇದರಲ್ಲಿ, ಅದು ಬಿಟ್ಟರೆ ನಾವು NT ಅದೆಲ್ಲ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ. ಮೈನ್ ನಾಸಲ್ ಟ್ರಾನ್ಸ್ಲೂಸೆನ್ಸಿ ಅಲ್ವಾ, ಅದ್ರ ಮೆಜರ್ಮೆಂಟು ಅದೆಲ್ಲ ಕರೆಕ್ಟಾಗಿದೆ ಅಂತ ಹಾಕಿದ್ದಾರೆ. ಸೊ ಇಷ್ಟೇ ಇದರಲ್ಲಿ ಬರೋದು.
ಮೇಯ್ನ್ ಅದಷ್ಟಿರುತ್ತೆ. ಮತ್ತು ಇನ್ನು ನೆಕ್ಸ್ಟ್ ನೀವು ಯಾವಾಗ ಸ್ಕ್ಯಾನಿಂಗಿಗೆ ಬರಬೇಕು ಅಂತ ಹಾಕಿರ್ತಾರೆ. ರೆಕಮೆಂಡೇಷನ್ ರೀಸ್ಕ್ಯಾನ್ ಅಟ್ 18 to 20 ವೀಕ್ಸ್ ಅಂತ ಇದೆ. ಇನ್ನೊಂದಷ್ಟು ಇದು ಫೋಟೋ ಹಾಕ್ತೀನಿ, ವಿಡಿಯೋ ಅಥವಾ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಇನ್ನೇನಾದರೂ ಹೊಸ ಥರ ಏನಾದರೂ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲ ಎಲ್ಲನೂ ನಾರ್ಮಲ್ ಇದೆ ಅಂತ ಬಂದಿದೆ. ಸೊ ಈ ಸ್ಕ್ಯಾನ್ ಆದಮೇಲೆ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ಗೆ ಅಂತ ಹೇಳಿ ಬ್ಲಡ್ ಸ್ಯಾಂಪಲ್ನ ತೊಗೊಂಡ್ರು. ಅದು ಸ್ಯಾಂಪಲ್ನ ಚೆನ್ನೈಗೆ ಅಲ್ಲಿಗೆ ಕಳಿಸ್ತೀವಿ ಅಂತ ಹೇಳಿ ಒಂದು 5 days ಆದಮೇಲೆ ನನಗೆ ರಿಪೋರ್ಟ್ ಕೊಟ್ಟರು. ಆಮೇಲೆ ಯಶು ಹೋಗಿ ಅದನ್ನು ತೋರಿಸ್ಕೊಂಡು ಬಂದರು. ಸೊ ಅಲ್ಲಿಗೆ 3ನೇ ತಿಂಗಳು ಸ್ಕ್ಯಾನ್ ಮುಗೀತು, ಎಲ್ಲ ನಾರ್ಮಲ್ ಇತ್ತು. ಜೊತೆಗೆ ನನಗೆ ಇದಿತ್ತಲ್ಲ, ಏನದು ಇಂಟರ್ನಲ್ ಬ್ಲೀಡಿಂಗ್ ಇತ್ತಲ್ಲ, ಏನದು ಸಬ್ಕಾರಿಯಾನಿಕ್ ಹೆಮರೇಜ್ ಅಂತ. ಅದು ನಾನು ಓದೋಕೆ ಕೇಳ್ತೀನಿ, ಡಾಕ್ಟರ್ ಅದು ಕರೆಕ್ಟಾಗಿದೆಯಾ ಮ್ಯಾಮ್, ಹೆಂಗೆ ಏನು ಅಂತ. ಏನಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಹೇಳಿದ್ರು. ಹಾಗಾಗಿ ಸದ್ಯಕ್ಕೆ ಅದೆಲ್ಲ ಏನೂ ತೊಂದರೆ ಇಲ್ಲ. ಈಗ ಬನ್ನಿ ಈ ಸ್ಕ್ಯಾನ್ ರಿಪೋರ್ಟ್ ನಿಮಗೆ ವಿಡಿಯೋ ಹಾಕಿಬಿಟ್ಟು ನಾನು ಯಶು ಏನಾದರೂ ಬಂದರೆ ಹೊರಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಕಾಫಿನೋ ಟೀನೋ ಏನಾದರೂ ಮಾಡ್ಕೊಂಡು ಕುಡಿತೀನಿ ಅಷ್ಟರಲ್ಲಿ. ಸೊ ಮೊದಲಿಗೆ ಇದು ನನ್ನ ಮಗುದು ಫೋಟೋ, ಇದು ಹಾರ್ಟ್ ಬೀಟು, ಮತ್ತು ಇದು ಹೆಡ್ ಸರ್ಕಂಫರೆನ್ಸ್ ಅಂತಾರಲ್ಲ ಅದಿರ್ಬೋದು, ತಲೆ ಇರ್ಬೋದು ಅನಿಸುತ್ತೆ, ಏನೋ ನಂಗೆ ಗೊತ್ತಾಗ್ತಾನೆ ಇಲ್ಲ ಇದೇನು ಅಂತ. ಆ್ಯಂಡ್ ಮೈ ಬೇಬಿ ಏನೋ ಒಂಥರ ಅಲ್ವಾ, ಏನೂ ಗೊತ್ತಾಗಲ್ಲ, ಬಟ್ ಏನೋ ಒಂಥರ ಲವ್ ಇರುತ್ತೆ ಅದ್ರ ಮೇಲೆ. ಆ್ಯಂಡ್ ಇಲ್ಲಿ ಫೇಸ್ ಎಲ್ಲ ಎಷ್ಟೊಂದು ಸೃಷ್ಟಿ ಯಾವ ಥರ ಇರುತ್ತೆ ಅಲ್ವಾ, ಏನಿವೆ ಏನೋ. ನಾನು ನಿಮಗೆ ಹೇಳಿದಷ್ಟು ಅಷ್ಟು ಡೀಟೇಲ್ಸ್ ಇಲ್ಲೇ ಇದೆ. ನೋಡಿ, ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಅರ್ಥ ಆಗುತ್ತಾ ಅಥವಾ ಇದರಿಂದ ಏನಾದರೂ ಯೂಸ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಇದಿಷ್ಟು ಸ್ಕ್ಯಾನ್ ರಿಪೋರ್ಟ್ಸ್. ಹಾರ್ಟ್ ಬೀಟ್ 158, ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇದೆ. ಆ್ಯಂಡ್ ಇದೆಲ್ಲ ಮಗುದು ಅಳತೆಗಳು ಎಷ್ಟೆಷ್ಟಿದೆ ಏನು ಅಂತ. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ. ಅದು ಬಿಟ್ಟರೆ ಇನ್ನು ಇದು nasal bone fetal heart rate as reviewed the maternal age related risk for chromosomal abnormalities. ಸೊ ಇದಿಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು. ನೆಕ್ಸ್ಟ್ ಇದು 18 to 20 ವೀಕ್ಸಿಗೆ ಬರೋಕ್ಕೆ ಹೇಳಿದ್ದಾರೆ ಸ್ಕ್ಯಾನ್ ಮಾಡಿಸೋದಕ್ಕೆ. ಮಾರ್ಕರ್ ಟೆಸ್ಟ್ದು ಇದರಲ್ಲಂತೂ ನನಗೇನೂ ಅರ್ಥ ಆಗಲಿಲ್ಲ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ದ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಫಾರ್ ದ ಗಿವನ್ ಸ್ಯಾಂಪಲ್ ಈಸ್ ಫೌಂಡ್ ಸ್ಕ್ರೀನ್ ನೆಗೆಟಿವ್ ಅಂತ ಬಂದರೆ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಷ್ಟೇ. ಸೊ ಇದೊಂದು ನೆಗೆಟಿವ್ ಅಂತ ಇರಬೇಕು. ಇದಂತೂ ಏನಂದರೆ ಏನೂ ಅರ್ಥನೇ ಆಗಲಿಲ್ಲ. ಆಮೇಲೆ ಸ್ವಲ್ಪ ಏನು ಆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನಿದೆ ಅದನ್ನೇ ಒಂದಷ್ಟು ಹಾಕಿರ್ತಾರೆ. ಸೊ ಇದಿಷ್ಟು ನನ್ನ ಸ್ಕ್ಯಾನ್ ರಿಪೋರ್ಟ್ಸ್. ಈಗ ಯಶು ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಸ್ಟೇ ಆಗೋ ಐಡಿಯಾನೂ ಇತ್ತು, ಬಂದುಬಿಡೋಣ ಮನೆಗೆ, ಕಂಫರ್ಟಬಲ್ ಇರೋಲ್ಲ ಅಂತಲೂ ಅಂದ್ಕೊಂಡಿದ್ದೆ. ಯಶು ಸ್ವಲ್ಪ ಹೊತ್ತು ಡ್ರಾಪ್ ಮಾಡಿಬಿಟ್ಟು ನನ್ನ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ನನ್ನ ಕರ್ಕೊಂಡು ಬಂದರು. ಮತ್ತು ವಾಪಸ್ ನೈಟೇ ಮನೆಗೆ ಬಂದುಬಿಟ್ಟೆ. ಬಂದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆನೇ ಸ್ವಲ್ಪ ಫ್ರೆಶ್ ಅಪ್ ಆದೆ ಇವತ್ತು. ಹಾಗಾಗಿ ಸ್ವಲ್ಪ ಹಾಗೆ ಒಂಚೂರು ರೆಡಿ ಆಗ್ತಾಯಿದ್ದೀನಿ ವೀಡಿಯೋದಲ್ಲಿ ಚೆನ್ನಾಗಿ ಕಾಣೋಣ ಅಂತೇಳಿ. ಹಾಗೆ ಒಂದು ಹೇರ್ನ ಮೆಸ್ಸಿ ಬನ್ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಇರಿಷಾ ಕೂಡ ಬಂದಿದ್ಲಲ್ವ, ಅಲ್ಲಿ ನನ್ನ ತಂಗಿ ಮಗನ ಬಟ್ಟೆ ಹಾಕ್ಕೊಂಡಿದ್ಲು ಅವಳು. ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ನನಗೆ ದ್ರಾಕ್ಷಿ ಬೇಕು ಅಂತ ಹೇಳಿ ಈಸ್ಕೊಂಡು ಜೇಬಲ್ಲಿ ಹಾಕ್ಕೊಂಡಿದ್ಲು. ಅದು ಒಂದೆರಡು ಹಾಸಿಗೆ ಮೇಲೆ ಕೂಡ ಬಿದ್ದೋಗಿತ್ತು. ಹಾಗೆ ಜೇಬಲ್ ನೋಡಿದ್ರೆ ಇನ್ನೂ ಒಂದಷ್ಟು ಹಾಗೆ ಇಟ್ಟಿದ್ಲು, ಅದನ್ನು ತೆಗಿತಾ ಇದೆ ಇವಾಗ ನಿಮ್ಗೆ ಹಾಗೆ ತೋರಿಸೋಣ ಅಂತ. ಹಾಗೆ ಇವತ್ತು ಲಿರಿಷಂಗೆ ಸ್ಕೂಲ್ ರಜಾ ಇತ್ತು, ಸೆಕೆಂಡ್ ಸ್ಯಾಟರ್ಡೇ ಅಂತ ಹೇಳಿ. ಹಾಗಾಗಿ ಸ್ಕೂಲಿಗೆ ಹೋಗಿರಲಿಲ್ಲ ಅವಳು. ನಾನು ಅವಳು ಹೋಗಲ್ವಲ್ಲ ಸ್ಕೂಲ್ಗೆ, ಲೇಟಾಗಿ ಎದ್ದೇಳೋಣ ಅಂಥೇಳಿ ಅಲಾರಮ್ ಎಲ್ಲ ಆಫ್ ಮಾಡಿಬಿಟ್ಟು ಮಲ್ಕೊಂಡ್ರೆ ನನಗೆ 6 ಗಂಟೆಗೆ ಎಚ್ಚರ ಆಗೋಯಿತು. ಮಾಮೂಲಿ ನಾನು ಒಂದು 6:45 ಹಂಗೆ ಎದ್ದೇಳ್ತೀನಿ, ಬಟ್ ಇವತ್ತು ಇನ್ನೂ ಬೇಗನೆ ಎದ್ದೆ. ಹಾಗೆ ನಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ನಮ್ಮ ಅಡುಗೆ ಮನೆಗೇ ಎಳೆ ಬಿಸಿಲು ಬರ್ತಾ ಇರುತ್ತೆ. ನಾನು ಬಿಸಿಲು ಕಾಯೋದಕ್ಕೆ, ವಾಕ್ ಮಾಡೋದಕ್ಕೆ, ಈಚೆ ಕಡೆ ಕೂತ್ಕೊಳ್ಬೇಕು ಅನ್ನೋದೇ ಇರೋದಿಲ್ಲ. ಅಡುಗೆ ಮನೆಯಲ್ಲೇ ನನಗೆ ಇಷ್ಟು ಬಿಸಿಲು ಸಿಗ್ತಾ ಇರುತ್ತೆ. ಸೊ ಇವತ್ತು ಕೂಡ ಬಾದಾಮಿ ನೆನೆಸಿದ್ದೆ, ಅದನ್ನು ತಿಂತಾಯಿದ್ದೀನಿ. ಹಾಗೆ ಹಿಂದಿನ ದಿನ ದೋಸೆ ಮಾಡಿದ್ದೆ ಅಲ್ವಾ, ಅದೇ ಬ್ಯಾಟರ್ ಇತ್ತು, ಜೊತೆಗೆ ಮಟನ್ ಸಾಂಬಾರು ಇತ್ತು. ನಾವು ನೈಟ್ ಅಲ್ಲೇ ಊಟ ಮಾಡಿದ್ವಿ. ಮಟನ್ ಸಾಂಬಾರು ಊಟನೇ ಮಾಡಿರಲಿಲ್ಲ, ಜಸ್ಟ್ ಅಡುಗೆ ಮಾಡಿ ಮತ್ತು ನೈಟ್ ಬಂದು ಬಿಸಿ ಮಾಡಿ ಇಟ್ಟೆ ಅಷ್ಟೇ, ಊಟನೇ ಮಾಡಿರಲಿಲ್ಲ.
ಇಡ್ಲಿ ಹಾಗೆಯೇ ಮಟನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಈಗ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಡ್ಲಿ ಜೊತೆಗೆ ಮಟನ್ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಅಷ್ಟರಲ್ಲಿ ರಾತ್ರಿ ತೊಳೆದಿದ್ನೆಲ್ಲ ಪಾತ್ರೆಗಳು ಹಿಂದಿನ ದಿನ ಅದೆಲ್ಲನೂ ಎತ್ತಿಡ್ತಾ ಇದ್ದೆ. ಜೊತೆಗೆ ಇಡ್ಲಿ ಕುಕ್ಕರೆಲ್ಲ ಹಾಗೆ ತೊಳೆದು ನೀಟಾಗಿ ಇಟ್ಟಿರ್ತೀನಿ. ಬಟ್ ಯೂಸ್ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲ ವಾಶ್ ಮಾಡಿಕೊಂಡು ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಈಗ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ. ಇದರ ರೆಸಿಪಿ ನಾನು ಇಡ್ಲಿ ಬ್ಯಾಟರ್ ಮತ್ತು ಇಡ್ಲಿ ದೋಸೆದು ಪ್ರಿಪರೇಷನ್ ಹೇಗೆ ಮಾಡಿದೆ ಅಂತ ನಾನು ಬ್ಲಾಗ್ ಮಾಡಿದ್ದೀನಿ. ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡಿದೆ ನೋಡಿ, ನಿಮಗೂ ಯೂಸ್ ಆಗ್ಬೋದು. ಹಾಗೆ ಇದೊಂಥರ ಏನೋ ಗಂಧರ್ವ ಲೋಕದ ಥರ ಕಾಣಿಸ್ತಾ ಇದೆ. ಸೂರ್ಯನ ಕಿರಣ ಜೊತೆಗೆ ಈ ಹೊಗೆ ಬರ್ತಾ ಇರೋದು ಹಂಗೆ ಅಂದ್ಕೊಂಡು ಎಡಿಟ್ ಮಾಡ್ಬೇಕಾದ್ರೆ ಹಾಗೆ ಅನ್ನಿಸ್ತು. ಲಿರಿಷಾ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅವಳನ್ನ ಎಬ್ಸಕ್ಕೆ ಹೋಗಿರಲಿಲ್ಲ. ಅವಳೇ ಎದ್ದು ಬಂದು ಬೆಳಿಗ್ಗೆನೇ ನಂಗೆ ಲಿಪ್ಸ್ಟಿಕ್ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾಳೆ. ಅವಳು ಲಿಪ್ಸ್ಟಿಕ್ ಸಿಕ್ಕಿದ್ರೆ ಎಲ್ಲಿ ಯಾವ ಮೂರಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅವಳಿಗೆ ಹೋಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದು ನಿಂತ್ಬಿಡ್ತಾಳೆ. ಒಂದಷ್ಟೆಲ್ಲ ಎತ್ತಿಟ್ಬಿಟ್ಟಿದ್ದೆ ಅವಳು ಕೈ ಸಿಗದೆ ಇರೋ ಥರ. ಇವಾಗ ಇಲ್ವಲ್ಲ ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಇಲ್ಲ ಹೊಸ ತಗೊಡ್ತೀನಿ ಇರು. ನಿಮಗೆ ಹೊಸ ತಗೊಡ್ತೀನಿ ಇರು. ಆಯ್ತು ತಗೊಡ್ತೀನಿ. ಅದು ಮಾಮ ಎತ್ಕೊಂಡಾಯ್ತಲ್ಲ. ಇವಳಂತೂ ಲಿಪ್ಸ್ಟಿಕ್ ಇಲ್ಲ ಅಂದರೆ ಹೊರಗಡೆನೇ ಬರಲ್ಲ ಮನೆಯಿಂದ ಆಚೆಗೆ. ಲಿಪ್ಸ್ಟಿಕ್ ಇರಲೇಬೇಕು. ನಾನೇ ಈಗ ಒಂದು ಐಡಿಯಾ ಉಪಯೋಗಿಸಿ ಏನೋ ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಅದು ನೆಕ್ಸ್ಟ್ ಹೋಗ್ತಾ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮುನ್ಸ್ಕೊಂಡು ಹೋಗಿ ಕುತ್ಕೊಂಡ್ಲು. ಅಷ್ಟರಲ್ಲಿ ಇಡ್ಲಿ ಕೂಡ ಸಿಟಿ ಹೊಡಿತಾ ಇತ್ತಲ್ವ, ಇಡ್ಲಿ ಕೂಡ ರೆಡಿ ಆಯಿತು. ಸ್ಪಾಂಜಿಯಾಗಿ ಸಾಫ್ಟಾಗಿ ಚೆನ್ನಾಗಾಯಿತು. ಮೊದಲು ಇಲ್ಲಿ ಯಶುಗೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ತಿಂದಮೇಲೆ ಪಾಪುಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಜೊತೆಲೇ. ಅವರಿಬ್ಬರು ತಿಂದಮೇಲೆ ನಾನು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಣ ಅಂತ. ಯಾಕಂದರೆ ಸ್ವಲ್ಪ ಬಾದಾಮಿ ಮತ್ತು ಜೀರಿಗೆ ವಾಟರ್ ಕುಡ್ದಿದ್ದೆ ಅಲ್ವಾ, ಅಷ್ಟು ಏನೋ ನಂಗೆ ಹೊಟ್ಟೆ ಹಸ್ವಾಗ್ತಿರ್ಲಿಲ್ಲ. ಆಮೇಲೆ ಲಿರಿಷಾಗೆ ತಿನ್ನಿಸ್ಬಿಟ್ರೆ ನಾನು ಆರಾಮಾಗಿ ತಿನ್ಬೋದು. ಆಮೇಲೆ ನಾನು ತಿಂದಮೇಲೆ ಅವಳು ತಿನ್ಸೋಕ್ಕೆ ನನಗೆ ಬೋರ್ ಆಗ್ತಾ ಇರುತ್ತೆ. ಸೊ ಇದಾಗಿತ್ತು ನಮ್ಮ ಯಮ್ಮಿ ಬ್ರೇಕ್ಫಾಸ್ಟ್ ಇವತ್ತಿಂದು. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ NT ಸ್ಕ್ಯಾನ್ ಯಾರಿಗೆಲ್ಲ ಯೂಸ್ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.